ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಚಿತ್ರಗೌಡ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ. ಇವತ್ತು ನಾನು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಎದ್ದ ತಕ್ಷಣ ಫ್ರೆಶ್ ಅಪ್ ಎಲ್ಲ ಆಯಿತು. ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿ ಆಗ್ತಾ ಇದ್ದೀನಿ. ಎಲ್ಗಪ್ಪ ಹೋಗ್ತಾ ಇದ್ದೀನಿ ಅಂದರೆ ನಾನಿವತ್ತು ಹಾಸ್ಪಿಟಲ್ ವಿಸಿಟ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ 4th ಮಂತ್ ಚೆಕಪ್ ಇದೆ. ಸೊ ಎಕ್ಸೈಟಿಂಗಾಗಿ ಬೆಳಗ್ಗೆನೇ ಫ್ರೆಶ್ ಆಗಿ ರೆಡಿ ಆಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ರೆಡಿ ಆಗ್ತಾ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ನಾನು ಹೇಗಪ್ಪ ರೆಡಿ ಆಗ್ತೀನಿ ಕ್ವಿಕ್ಕಾಗಿ ಅಂದರೆ, ನಾನು ಸಮ್ಮರ್ ಇರೋದ್ರಿಂದ ಸನ್ಸ್ಕ್ರೀಮ್ ಅಪ್ಲೈ ಮಾಡಲೇಬೇಕು. ಕಂಪಲ್ಸರಿ ಅಪ್ಲೈ ಮಾಡಿ. ಸನ್ಸ್ಕ್ರೀಮ್ ಇಲ್ಲ ಅಂದರೆ ಸಮ್ಮರ್ ಇರೋದ್ರಿಂದ ತುಂಬಾ ಟ್ಯಾನ್ ಆಗುತ್ತೆ, ನಿಮ್ಮ ಸ್ಕಿನ್ನು ಹಾಳಾಗುತ್ತೆ. ಸೊ ಸನ್ಸ್ಕ್ರೀಮ್ ಅಪ್ಲೈ ಮಾಡಿ. ಈಗಂತೂ ನನ್ನ ಪ್ರೆಗ್ನೆನ್ಸಿಲಿ ತುಂಬಾ ಸ್ಕಿನ್ ಹಾಳಾಗ್ತಾ ಇದೆ. ಎಷ್ಟು ಸ್ಕಿನ್ ಕೇರ್ ಮಾಡಿದ್ರು ನನ್ನ ಸ್ಕಿನ್ ಕಾಮನಾಗಿ ಹಾಳಾಗುತ್ತೆ. ಏನು ಮಾಡೋದಕ್ಕಾಗಲ್ಲ, ಒಬ್ರೊಬ್ರಿಗೆ ಒಂದೊಂದು ಥರ. ಸೊ ನನ್ನ ಸ್ಕಿನ್ ಬ್ಲ್ಯಾಕ್ ಆಗ್ತಾ ಇದೆ. ಸೊ ಏನು ಮಾಡೋದಕ್ಕಾಗಲ್ಲ. ಇದೊಂದು ಮದರ್ ಜರ್ನಿಲಿ ಒಂದು ಪಾರ್ಟ್ ಆಫ್ ಅಂದ್ಕೊಂಡು ಹ್ಯಾಪಿಯಾಗಿ ಮೂವ್ ಮಾಡೋಣ. ಸೊ ಇವತ್ತು ನಾನು ಕ್ವಿಕ್ಕಾಗೆ ಬೇಬಿ ಕ್ರೀಮ್, ಸನ್ಸ್ಕ್ರೀಮ್ ಮತ್ತು ಒಂದು ಲಿಪ್ಸ್ಟಿಕ್, ಕಾಜಲ್ ಅಪ್ಲೈ ಮಾಡಿದ್ದೀನಿ. ಅದು ಅಷ್ಟೇ ನಾನು ಮೇಕಪ್ ಮಾಡೋದು, ಬೇರೆ ಏನೂ ನಾನು ಮೇಕಪ್ ಮಾಡಲ್ಲ. ನನ್ನ ಹೇರ್ನ ವೆಟ್ಟಿರೋದ್ರಿಂದ ಫಸ್ಟು ನಾನು ಡ್ರೈ ಮಾಡ್ಕೊತೀನಿ ನನ್ನ ಟವಲಲ್ಲಿ. ಆಮೇಲೆ ನಾನು ಟೈಮ್ ಇದ್ದರೆ ನಾನು ಬಿಸಿಲಲ್ಲಿ ನಾನು ಒಣಗಿಸ್ತೀನಿ. ಇಲ್ಲ ಅಂದರೆ ನಾನು ಡ್ರೈಯರಲ್ಲೇ ಡ್ರೈ ಮಾಡಿಕೊಂಡು ಆಮೇಲೆ ಮಿಕ್ಕಿದ್ದು ನಾನು ಕೆಲಸ ಮಾಡ್ತೀನಿ. ಫಸ್ಟ್ ನಾನು ಹೇರ್ನ ಡ್ರೈ ಮಾಡಿಬಿಡ್ತೀನಿ. ಬಿಕಾಸ್ ಹೇರ್ ಡ್ರೈ ಮಾಡಿಲ್ಲ ಅಂದರೆ ನಂಗೆ ತಲೆನೋವು ಬರುತ್ತೆ. ಅದು ವೆಟ್ಟಿರೋದ್ರಿಂದ ನನಗೆ ಇನ್ನೂ ಹಿಂಸೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಪ್ರೆಗ್ನೆನ್ಸಿಲಿ ಬರೀ ಮೂಡ್ ಸ್ವಿಂಗ್ ಇರುತ್ತೆ. ಸೊ ನಮಗೆ ಏನು ಇಷ್ಟನೋ, ನಮಗೆ ಹೇಗೆ ಕಂಫರ್ಟಬಲೋ ನಾವು ಅದೇ ಥರನೇ ಇರೋದ್ರಿಂದ ನಮಗೆ ಹೆಲ್ಪ್ ಆಗುತ್ತೆ ಅಂದ್ಕೊತೀನಿ. ಸೊ ಇವತ್ತು ಬೆಳಗ್ಗೆನೇ ಫ್ರೆಶ್ ಅಪ್ ಆಗಿರೋದ್ರಿಂದ ಇನ್ನೂ ಏನೂ ನಾನು ತೊಗೊಂಡಿರಲಿಲ್ಲ. ನನ್ನ ಡೇ ಫಸ್ಟ್ ಸ್ಟಾರ್ಟ್ ಆಗೋದೇ ಹಾಟ್ ವಾಟರ್ ತೊಗೊಂಡೇ ನಾನು ಡೇ ಸ್ಟಾರ್ಟ್ ಮಾಡೋದು. ಒಂದು ಲೋಟ ಫುಲ್ ನಾನು ಹಾಟ್ ವಾಟರ್ ತೊಗೊಂಡು ಆಮೇಲೆ ನಾನು ಡೇ ಸ್ಟಾರ್ಟ್ ಮಾಡ್ತೀನಿ. ನನಗೊಂಥರ ಅದು ಒಂಥರ ಹ್ಯಾಪಿ ಫೀಲ್ ಆಗುತ್ತೆ. ಹಾಟ್ ವಾಟರ್ ಕುಡಿದ್ರೆ ಒಂಥರ ಗ್ಯಾಸ್ಟ್ರಿಕ್ ಆ ಥರ ಎಲ್ಲ ಇರುತ್ತೆ. ಟಕ್ಕಂತ ಟಿಫನ್ ಮಾಡೋದು ಆ ಥರ ಎಲ್ಲ ಮಾಡಬೇಡಿ. ಹಾಟ್ ವಾಟರ್ ತೊಗೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಟಿಫನ್ ಮಾಡ್ತಾಯಿದ್ದೀನಿ. ಇವತ್ತು ಏನಪ್ಪ ಟಿಫನ್ ಸ್ಪೆಷಲ್ ಅಂದರೆ, ನಾನು ಕ್ಲಿಪ್ಪಿಂಗ್ಸ್ ತೊಗೊಳೋದೇ ಮರ್ತ್ಕೊಂಡ್ಬಿಟ್ಟಿದ್ದೀನಿ ಟಿಫನ್ದು. ಸಾರಿ, ಅರ್ಧಂಬರ್ಧ ತಿಂದಾದಮೇಲೆ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಇವತ್ತು ನಮ್ಮ ಮನೇಲಿ ಗೀ ರೈಸ್ ಮತ್ತು ಕುರ್ಮಾ ಮಾಡಿದರು. ಸೊ ಗೀ ರೈಸ್ ಮತ್ತು ಕುರ್ಮಾ ತಿಂದು ಹಾಸ್ಪಿಟಲ್ಗೆ ಹೊರಡೋಣ. ಇವತ್ತು ನನಗೆ 12 o'clock ಅಪಾಯಿಂಟ್ಮೆಂಟ್ ಇದೆ. ಅಷ್ಟೊತ್ತಲ್ಲಿ ನಾನು ರೆಡಿ ಆಗೋಷ್ಟರಲ್ಲಿ ಅಷ್ಟೊತ್ತಾಗುತ್ತೆ. ಸೊ ಟಿಫನ್ ಮಾಡದೆ ಹೋಗೋಕ್ಕಾಗಲ್ವಲ್ಲ, ಫಸ್ಟು ಟಿಫನ್ ಮಾಡಿಬಿಡೋಣ, ರೆಡಿ ಬೇಕಾದ್ರೆ ಆಮೇಲೂ ಆಗ್ಬೋದು ಅಂತ ಟಿಫನ್ ಮಾಡ್ಕೊತಾ ಇದ್ದೀನಿ. ನಾನು ರೆಡಿ ಆಗೋದು ಇಷ್ಟೇ. ಸೊ ಟಿಫನ್ ಮಾಡ್ಕೊಂಬಿಟ್ರೆ ಸ್ವಲ್ಪ ಸಮಾಧಾನ. ಟ್ಯಾಬ್ಲೆಟ್ಸ್ ತೊಗೊಬೇಕಲ್ಲ ಮಾರ್ನಿಂಗು. ಸೊ ಟಿಫನ್ ಮಾಡಿಕೊಂಡು ಹೊರಡೋಣ ಅಂತ. ಇವತ್ತು ನಾನು ಬ್ಯಾಗ್ ಪ್ಯಾಕ್ ಮಾಡ್ತಾಯಿದ್ದೀನಿ ಹಾಸ್ಪಿಟಲ್ಗೆ. ನಾನೇನು ಬ್ಯಾಗಲ್ಲಿ ತೊಗೊಂಡೋಗಲ್ಲ. ಜಸ್ಟ್ ಸಮ್ಮರ್ ಇರೋದ್ರಿಂದ ನಾನು ಕ್ಯಾರಿ ಮಾಡ್ತೀನಿ. ಇಲ್ಲಾಂದರೆ ನನ್ನ ಕೈಯೆಲ್ಲ ಟ್ಯಾನ್ ಆಗುತ್ತೆ, ನನ್ನ ಸಿಕ್ಕಾಪಟ್ಟೆ ಟ್ಯಾನ್ ಆಗುತ್ತೆ. ಅದರಿಂದ ಜಸ್ಟ್ ಚೆಕಪ್ಪಿಗೆ ಏನೇನು ಬೇಕು ಫೈಲ್ಸ್ ಮತ್ತು ನಂದೊಂದು ಸಿಂಪಲ್ ಒಂದು ಬ್ಯಾಗು, ಒಂದು ವಾಟ್ರ್ ಬಾಟಲ್ ಮತ್ತು ಒಂದು ಸ್ವೆಟರ್ನ ಕ್ಯಾರಿ ಮಾಡ್ತೀನಿ. ಸೊ ಇವತ್ತು ನಾನು ಹಾಸ್ಪಿಟಲ್ಗೆ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ. ಬಿಕಾಸ್ ನನ್ನ ಹಸ್ಬೆಂಡಿಗೆ ಆಫೀಸಿಂದ ಕಾಲ್ ಬಂತು, ಬೇಗ ಬರಬೇಕು ಆಫೀಸಿಗೆ ಅಂತ. ಸೊ ಅವರು ಹೊರಟ್ರು. ಪರವಾಗಿಲ್ಲ, ನಾನು ಒಬ್ಬಳೇ ಹೋಗ್ತೀನಿ. ನಮ್ಮ ಮನೆಯಿಂದ ಒಂದು 2 kilometers ಇರೋದ್ರಿಂದ ನನಗೆ ಆರಾಮಾಗುತ್ತೆ, ಬೇಗ ಹೋಗಿ ಬೇಗ ಬರ್ಬೋದು ಅಂತ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ ಇವತ್ತು ಹಾಸ್ಪಿಟಲಿಗೆ. ಸೊ ಎಕ್ಸೈಟಿಂಗ್ ಹಂಗಿದ್ದೀನಿ, ಏನು ಹೇಳ್ತಾರೆ ಡಾಕ್ಟರ್ ಇವತ್ತು ಅಂತ. ಹಾಗೆ ನಾನು ಹಾಸ್ಪಿಟಲ್ ಒಳಗಡೆ ಹೋದ್ಮೇಲೆ ನಾನು ವ್ಲಾಗ್ ಮಾಡೋದಕ್ಕಾಗಿಲ್ಲ. ಎಲ್ಲರಿಗೂ ಶೈನ್ ಇರುತ್ತೆ ಅಲ್ವಾ, ಹೇಗೆ ವ್ಲಾಗ್ ಮಾಡೋದು. ನಾನು ವ್ಲಾಗ್ ಮಾಡೋದಕ್ಕೆಲ್ಲ ಹೋಗಿಲ್ಲ. ಅಲ್ಲೂ ಎಲ್ಲರೂ ಕಂಫರ್ಟಬಲ್ ಇರಲ್ವಲ್ಲ, ಸೊ ವ್ಲಾಗ್ ಮಾಡಿಲ್ಲ. ಹಾಸ್ಪಿಟಲಿಂದ ಬಂದಮೇಲೆ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡಿರೋದು. ಇವಾಗ ವಾಪಸ್ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀನಿ. ಸಮ್ಮರ್ ಇರೋದ್ರಿಂದ ಜ್ಯೂಸ್ ಕುಡಿತಾ ಹಾಗೆ ಆಟೋ ಹೊತ್ತು ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋದ್ಮೇಲೆ ಡಾಕ್ಟರ್ ಏನಂದರು, ಹೇಗಿತ್ತು ಇವತ್ತು ನನ್ನ ಹಾಸ್ಪಿಟಲಲ್ಲಿ ಅಂತ ಶೇರ್ ಮಾಡ್ತೀನಿ ಮನೆಗೆ ಹೋದ್ಮೇಲೆ. ಮತ್ತು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮನೆಗೆ ಬಂದು ಫ್ರೆಶ್ಶಾಗೆ ವ್ಲಾಗ್ ಮಾಡೋಣ ಅಂತ ಫ್ರೆಶ್ ಅಪ್ ಆಗಿ ಫಸ್ಟ್ ಡ್ರೆಸ್ ಚೇಂಜ್ ಮಾಡಿ. ಈ ಸಮ್ಮರ್ ಇರೋದ್ರಿಂದ ತುಂಬಾ ಹಿಂಸೆ ಆಗುತ್ತೆ, ಅದು ಪ್ರೆಗ್ನೆನ್ಸಿಲಿ ಜಾಸ್ತಿನೇ ಹಿಂಸೆ ಆಗುತ್ತೆ ಅಂತಲೇ ಹೇಳ್ಬೋದು. ಸಖತ್ ಸಮ್ಮರ್ ಇದೆ. ಫಸ್ಟು ಫ್ರೆಶ್ ಅಪ್ ಆಗಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಮನೆಗೆ ಬಂದು ಅಂತ ನಾನು ಅಲ್ಲಿ ವ್ಲಾಗ್ ಕಂಟಿನ್ಯೂ ಮಾಡಿಲ್ಲ. ಮತ್ತು ಇವಾಗ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಪ್ಪ ಹೇಳಿದ್ರು ಹಾಸ್ಪಿಟಲಲ್ಲಿ ಅಂದರೆ, ಹಾಸ್ಪಿಟಲಲ್ಲಿ ಇವತ್ತು 4th ಮಂತ್ ಚೆಕಪ್ ಇತ್ತು ಅಷ್ಟೇ, ಸ್ಕ್ಯಾನಿಂಗ್ ಇರಲಿಲ್ಲ. 5th ಮಂತ್ಗೆ ಸ್ಕ್ಯಾನಿಂಗ್ ಇರುತ್ತೆ.
ಇವತ್ತು ಚೆಕಪ್ಪಲ್ಲಿ ನನಗೆ ಹಾರ್ಟ್ ಬೀಟ್ ಆಗಲಿ ಎಲ್ಲನೂ ನಾರ್ಮಲ್ ಆಗಿದೆ, ಎಲ್ಲನೂ ಚೆನ್ನಾಗಿದೆ. 4th ಮಂತ್ ಆರಾಮಾಗಿ ಹೋಯಿತು. ಇನ್ನು 5th ಮಂತ್ಗೆ ಕಾಯ್ತಾ ಇದ್ದೀನಿ. ಬೇಗ ಬೇಗ ಡೇ ಹೋಗ್ತಾ ಇದೆ, ಎಷ್ಟು ಬೇಗ 4th ಮಂತ್ ಆಯಿತು ಅಂತಲೇ ಗೊತ್ತಾಗಿಲ್ಲ. ಓಕೆ, ಹಾಗೆ ನಾನು ಇನ್ನೊಂದು ಏನಪ್ಪ ಸ್ಪೆಷಲ್ ನಿಮ್ಮ ಹತ್ರ ಹಂಚ್ಕೊಬೇಕು ಅಂದರೆ, ನನಗೆ ಯಾರೆಲ್ಲ ವಿಶ್ ಮಾಡಿದ್ದೀರಾ ಯೂಟ್ಯೂಬಲ್ಲಿ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ವಾಟ್ಸಪ್ಪಲ್ಲಾಗಲಿ ತುಂಬ ವಿಶಸ್ ಬಂದಿದೆ. ನಂಗೆ ತುಂಬ ಖುಷಿ ಆಯಿತು, ಇಷ್ಟೊಂದು ವಿಶಸ್ ಬಂದಿದೆಯಲ್ಲ ಅಂತ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹೀಗೆ ಸಪೋರ್ಟ್ ಮಾಡಿ, ಹೀಗೆ ಶೇರ್ ಮಾಡಿ, ನನಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಾನು ಯಾರ ಹತ್ರನೂ ಶೇರ್ ಮಾಡಿರಲಿಲ್ಲ ನನ್ನ ಪ್ರೆಗ್ನೆನ್ಸಿ ಇದನ್ನು. ನಿಮ್ಮ ಹತ್ರ ಫಸ್ಟು ನಾನು ಯೂಟ್ಯೂಬಲ್ಲೇ ಶೇರ್ ಮಾಡಬೇಕು ಅಂತ, ಹಾಗೆ 4th ಮಂತ್ವರೆಗೂ ಕಾದು ಯೂಟ್ಯೂಬಲ್ಲೇ ಶೇರ್ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್. ತುಂಬ ವಿಶಸ್ ಬಂದಿದೆ ನನಗೋಸ್ಕರ. ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತು ನಾನು 4th ಮಂತ್ ಚೆಕಪ್ ಹೇಗಿತ್ತು ಅಂತ ನೋಡ್ಕೊಂಡು ಬಂದ್ರಿ ಅಲ್ವಾ. ಇದೇ ಥರ ನನ್ನ ಪ್ರೆಗ್ನೆನ್ಸಿ ಜರ್ನಿ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಹಾಗೆ ನನಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಬಾಯ್.